ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಲಕ್ಷ್ಮಪುರ ಮರಡಿ ಮಲ್ಲಿಕಾರ್ಜುನ ಮಠದಲ್ಲಿ ಶ್ರೀಮದ್ ಕಾಶಿ ಜ್ಞಾನ ಸಿಂಹನಾದೇಶ್ವರ ಶ್ರೀ 1008 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಕಾಶಿಪೀಠ ಜಗದ್ಗುರುಗಳ ಅಮೃತ ಹಸ್ತದಿಂದ ಹೊಸದಾಗಿ ಸ್ಥಾಪನೆಗೊಂಡ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಸಂಘಟನೆ ಲೋಗೋ ಅನಾವರಣಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಗಿರಿಮಠದ ಪರಮ ಪೂಜ್ಯ ಶ್ರೀ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಲಕ್ಷ್ಮೀಪುರ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರು ಆದ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ್, ಶರಣೊಬ್ಬಳ್ಳಿ ಜಾಲಿಬೆಂಚಿ, ಮಲ್ಲು ಬಾಧ್ಯಾಪುರ್, ಸುಗುಮೋದಿ, ಮಲ್ಲಣ್ಣ ಸಾಹುಕಾರ್ ಜಾಲಿಬೆಂಚಿ, ಮೌನೇಶ್ ಕುಮಾರ್, ದೇವೇಂದ್ರಪ್ಪ ಗೌಡ ಜಾಲಿಬೆಂಚಿ, ಉದಯ್ ಗುಳಗಿ ಉಪಸ್ಥಿತರಿದ್ದರು. ವೆಂಕಟೇಶ್ ಎನ್ ಯಾದವ್, ನಮ್ಮ ವಿಜಯ ನ್ಯೂಸ್. ಓಂ ನಮೋ ಪಂಚದೈತ್ಯ ಪಂಚಾಶ್ರವಣೋದ್ಭೂತಾನಿ ಪಂಚತತ್ವಾದಿನಾಯಕಾನಿ ಪಂಚಬ್ರಹ್ಮಮಯಾನಿ ಸಂತಾಕಾರಗಳು ವಿಶ್ವೇಶಲಿಂಗ ಸಂಭೂತಂ ಯಶೋಧ್ಯಾವಿಬೋಧಕ ವಿಶ್ವವಂದಂ ಸದಾವತೆ ವಿಶ್ವರಾತ್ರಿ ಜಗತ್ತು. ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಈ ಯುವ ಸಂಘಟನೆಯ ಒಂದು ಸಂಘಟನಾ ಇಂದಿನ ದಿನ ಯಾವ ಸುರಪುರ ತಾಲೂಕಿನ ಲಕ್ಷ್ಮಪುರ ಈ ಒಂದು ಕ್ಷೇತ್ರದಲ್ಲಿ ಮಠದಲ್ಲಿ ಹಿರೇಮಠದಲ್ಲಿ ಇಂದು ಯಾವ ಮಠಾಧ್ಯಕ್ಷರು ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯರ ಉಪಸ್ಥಿತಿ ಹಾಗೂ ಕಾಶಿಯ ಹಿರಿಯ ಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿ ಬಂತು. ಇಂದಿನ ದಿನ ಇವತ್ತು ಈ ಒಂದು ಸಂಘಟನಾ ಬಹಳ ವೈಭವಪೂರ್ವಕವಾಗಿ ರಿಜಿಸ್ಟ್ರೇಷನ್ ಕೂಡ ಹೊಂದಿದೆ. ರೈತರಾಗಿ ಯುವಕರ ಒಂದು ಸಂಘಟನಾ ಬಹಳಷ್ಟು ಅವಶ್ಯಕತೆ ಸಮಾಜಕ್ಕೆ ಅದ. ಸಮಾಜದ ಏನೇ ಸಮಸ್ಯೆಗಳಿರಲಿ, ಯಾವುದೇ ಒಂದು ನಮ್ಮ ಒಂದು ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳ ಏಕೀಕರಣ ಆಗಬಹುದು ಅಥವಾ ಅವರವರ ಒಂದು ಸವಲತ್ತುಗಳ ವಿಷಯ ಆಗಬಹುದು, ಶಾಸಕೀಯ ಸವಲತ್ತಾಗಲಿ ಅಥವಾ ಅವರ ಒಂದು ಯಾವುದೇ ಉದ್ಯೋಗದ ಒಂದು ಸಮಸ್ಯೆ ಆಗಲಿ, ಅನೇಕ ಸಮಸ್ಯೆಗಳು ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರೋದರಿಂದ ಆ ಸಮಸ್ಯೆಗಳಿಗೆ ಒಂದು ಕರೆ ಬೇಕಾಗಿತ್ತು. ಆ ಕರೆ ಅಂದ್ರೆ ಯುವಕರ ಒಂದು ಸಂಘಟನಾ ಅದಕ್ಕೆ ಮುಖ್ಯವಾಗಿ ಬೇಕು. ಅದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋರು ಮುಂದಾಗಿ ಒಂಜೂಟಾಗಿ ನಿಂತಾಗ ಅವಾಗ ಯಾವುದೇ ಸಂಘಟನೆಗೆ ಒಂದು ತನ್ನದೇ ಆದಂತಹ ಒಂದು ಬಲ ಇದೆ. ಆ ಬಲವನ್ನ ಒಂದು ಸದುಪಯೋಗ ಪಡಿಸೋದಕ್ಕೋಸ್ಕರ ಆ ಬಲವನ್ನು ಉಪಯೋಗ ಮಾಡಬೇಕು. ನಾವು ಆ ಒಂದು ಒಗ್ಗಟ್ಟಿನಲ್ಲಿ ಅದನ್ನ ನಾವು ಆ ಬಲವನ್ನ ಸಮಾಜದ ಒಳಿತಿಗಾಗಿ ಅದನ್ನ ಉಪಯೋಗ ಮಾಡುವಂತ ಈ ಒಂದು ಯುವ ಸಂಘಟಕರಿಗೆ ಎಲ್ಲಾ ತಮ್ಮ ಯುವಕ ಬಳಗ ಇದು ಹೆಚ್ಚೆಚ್ಚಾಗಿ ಎಲ್ಲರೂ ಇದಕ್ಕೆ ಸಹಕಾರ ವಹಿಸಬೇಕು. ಅದರ ಜೊತೆಗೆ ಇವತ್ತ ಎಷ್ಟು ಒಂದು 10-15 ಮಂದಿಯಿಂದ ಸಂಘಟನಾ ಚೆಲುವಾಗಿದೆ. ಇದು 10,000-50,000 ತನಕ ಕೂಡ ಇದರಲ್ಲಿ ಹೆಚ್ಚಿನ ಒಂದು ಸದಸ್ಯತ್ವವನ್ನು ಮಂದಿಯನ್ನ ಯಾವ ಒಂದು ಯುವ ಸಂಘಟನಾ ಇಲ್ಲಿ ಸದಸ್ಯತ್ವವನ್ನು ತಗೊಂಡು ಈ ಒಂದು ಸಂಘಟನಾ ವತಿಯಿಂದ ಯಾವುದೇ ಒಂದು ಸಮಾಜದ ಮಲ್ಲಿಕಾರ್ಜುನ ಅಮ್ಮಾಪುರ್ ಅವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಸಂಘಟನೆಯನ್ನ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಯುವ ಬಳಗ ಕೂಡ ಇಲ್ಲಿ ಈ ಒಂದು ಸುರಪುರ ತಾಲೂಕಿನ ಯುವ ಬಳಗ ಇದಕ್ಕೆ ಒಗ್ಗೂಟಾಗಿ ನಿಂತಿದೆ. ಇದೇ ತರನೇ ಕೇವಲ ಸುರಪುರ ತಾಲೂಕಲ್ಲದೆ ಈ ಒಂದು ಸುರಪುರ, ಶಾಪುರ, ಯಾದಗಿರಿ ಈ ಒಂದು ಜಿಲ್ಲಾ ಘಟಕದಲ್ಲಿ ಈ ಒಂದು ಸಂಘಟನಾ ಅಕ್ಕ ಕರ್ನಾಟಕದಲ್ಲಿ ಪೂರ್ಣ ಮೊದಲಲ್ಲಿ ಜಿಲ್ಲಾದಲ್ಲಿ ಬೆಳೆದು ಮುಂದೆ ಅಕ್ಕ ಕರ್ನಾಟಕದಲ್ಲಿ ಈ ಒಂದು ಸಂಘಟನಾ ಇದೇ ತರ ಬೆಳೆಯಲಿ. ಆ ಒಂದು ಸಂಘಟನಾ ವತಿಯಿಂದ ಅನೇಕ ಸಮಾಜದ ಒಂದು ನಮ್ಮ ವೀರಶೈವ ಸಮಾಜ, ಲಿಂಗಾಯತ ಸಮಾಜದ ಏನು ಒಂದಿಷ್ಟು ಕಾರ್ಯಗಳದಾವ ಅಂದ್ರೆ ನಮಗೆ ಏನು ಸವಲತ್ತುಗಳು ಉಳಿದಿವೆ ಆ ಸವಲತ್ತನ್ನ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಎಲ್ಲಾ ಸಂಘಟನೆ ಒಂದಾಗಿ ಕೆಲಸ ಮಾಡಿದಾಗ ತಾನೇ ಅದು ಸಂಘಟನೆಯಿಂದ ನಾವು ಒಂದು ಫಲ ನಮ್ಮೆಲ್ಲರೂ ಸಿಗ್ಲಕ್ಕೆ ಸಾಧ್ಯ ಆಗ್ತದ. ಇದು ಸಂಘಟನೆ ಅಂದ್ರೆ ಒಂದು ವ್ಯಕ್ತಿದೆಲ್ಲ, ಇದು ಎಲ್ಲರ ಕೈ ಜೋಡಿಸಿದಾಗ ಅವಾಗ ಸಂಘಟನೆ ಬಲ ಬರ್ತದ, ಅವಾಗ ಸಂಘಟನದ ಕೆಲಸ ಅದ ಆಗ್ತದ. ಇಲ್ಲಿ ಒಂದು ವ್ಯಕ್ತಿ ಓಡಾಡಿದ್ರೆ ಆಗಲ್ಲ, ಎಲ್ಲರೂ ಕೂಡ ಅಲ್ಲಿ ಕೈಗಳು ಜೋಡಿಸಬೇಕಾಗಿದೆ. ಆ ಒಂದು ಕೈ ಜೋಡಿಸುವಂತ ಕಾರ್ಯ ಎಲ್ಲ ಇವಾಗ ನೀವೆಲ್ಲರೂ ಮಾಡ್ಬೇಕಂತೇಳಿ ನಾವಾದ್ರೂ ಕೂಡ ಕಾಶಿಪೀಠದ ವತಿಯಿಂದ ಈ ಒಂದು ಸಂಘಟನೆದವರಿಗೆ ಎಲ್ಲಾ ಒಂದು ಸದಸ್ಯತ್ವ ತಮ್ಮ ಒಂದು ಅಧ್ಯಕ್ಷರನ್ನು ಎಲ್ಲಾ ಸದಸ್ಯ ಬಳಗಕ್ಕೆ ಒಂದು ಒಳ್ಳೆಯ ಒಂದು ಮಂಗಳ ಆಶೀರ್ವಾದಗಳನ್ನು ಅವರಿಗೆ ಕಳಿಸ್ತಾ ಇದ್ದೀವಿ. ಇದೇ ತರನಾಗಿ ಉತ್ತರೋತ್ತರವಾಗಿ ಒಂದು ಸಂಘಟನೆ ಬೆಳೆದಿ ಅನೇಕ ಕಾರ್ಯಗಳು, ಸಮಾಜದ ಕಾರ್ಯಗಳು, ಸಮಾಜದ ಒಂದು ಕರೆಗೆ ಒಗ್ಗಟ್ಟು ಅಂದ್ರೆ ಅವರ ಒಂದು ಸಮಸ್ಯೆಗಳೇನಿರ್ತಾವ ಸಮಸ್ಯೆ ನಮ್ಮ ಸಮಸ್ಯೆ ತಿಳ್ಕೊಂಡು ಈ ಒಂದು ಯುವ ಸಂಘಟನೆ ಮುಂದೆ ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಾಡ್ಲಿಕ್ಕೆ ಈಗ ಶುಭಾರಂಭ ಮಾಡಿದ್ದಾರೆ. ಇನ್ನು ಉತ್ತರೋತ್ತರವಾಗಿ ಒಂದು ಸಂಘಟನೆ ಬೆಳಗಲಿ. ಅದೇ ತರನಾಗಿ ಈ ಒಂದು ಭಾಗದ ಯಾವ ಲಕ್ಷ್ಮಪುರದ ಶ್ರೀಗಳಾಗಿರ್ಬೋದು, ಈ ಒಂದು ಶಾಪುರದ ಶ್ರೀಗಳಾಗಿರ್ಬೋದು, ಈ ಒಂದು ಭಾಗದ ಎಲ್ಲಾ, ಯಾಕಂದ್ರೆ ಶಾಪುರದಲ್ಲಿ ಅನೇಕ ಮಠಗಳಿದಾವ, ಆ ಎಲ್ಲಾ ಮಠದ
ಎಲ್ಲ ಶ್ರೀಗಳು ಅವರಿಗೆ ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟು ಶಿವಪುರದ ಈ ಭಾಗದ ಎಲ್ಲಾ ಶಿವಾಚಾರ್ಯರು ಕೂಡ ಈ ಒಂದು ಸಂಘಟನೆಗೆ ತಮ್ಮದೇ ಆದ ಒಂದು ಮಾರ್ಗದರ್ಶನ ಕೂಡ ಅವರೆಲ್ಲರೂ ಕೊಡಬೇಕು. ಅದೇ ತರನಾಗಿ ಒಂದು ಕಾಶಿ ಪೀಠದ ವತಿಯಿಂದ ಕೂಡ ಅವಾಗವಾಗ ಎಲ್ಲ ಒಂದು ಮಾರ್ಗದರ್ಶನ ನಾವಾದರೂ ಕೂಡ ಕೊಡ್ತಾ ಇರ್ತೀವಿ. ಈ ಸಂಘಟನೆ ಇನ್ನೂ ಬೆಳಗಲಿ. ಪಂಚಾಚಾರ್ಯರ ಒಂದು ಜಗದ್ಗುರುಗಳ ಒಂದು ಪಂಚಪೀಠದೀಶ್ವರ ಒಂದು ಆಶೀರ್ವಾದದಿಂದ ಈ ಸಂಘಟನೆ ಉತ್ತರೋತ್ತರ ಬೆಳಗಲಿ ಅಂತೇಳಿ ನಾವು ಅದಕ್ಕೆ ಆಶೀರ್ವಾದನ ಕಳಿಸ್ತಾ ನಮ್ಮ ಆಶೀರ್ವಚನ ಪೂರ್ಣಗೊಳಿಸಿದ. ಓಂ ಶಾಂತಿ.